ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಮತ್ತೊಂದು ಆಪರೇಷನ್ ಮಾಡಿದ್ದಾರೆ. ಹಾಲನ್ನ ಬಳಸದೆ ತಯಾರಿಸುವಂತಹ ಕೃತಕ ಪನ್ನೀರನ್ನ ಬ್ಯಾನ್ ಮಾಡಲಾಗಿದೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೃತಕ ಪನ್ನೀರ್ ಬಳಕೆಗೆ ಈಗ ನಿಷೇಧವನ್ನ ಹೇರಲಾಗಿದೆ. ರಾಸಾಯನಿಕ ಬಳಸಿ ಪನ್ನೀರ್ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. 1 ವರ್ಷಗಳ ಕಾಲ ಕೃತಕ ಪನ್ನೀರನ್ನ ನಿಷೇಧಿಸಿ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ. ಸಿಂಥೆಟಿಕ್ ಪನ್ನೀರನ್ನ ನೀಡ್ತಾ ಇರುವಂತಹ ಆರೋಪವನ್ನ ಗ್ರಾಹಕರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಆಹಾರ ಇಲಾಖೆಯ ಅಧಿಕಾರಿಗಳು ಹಾಲನ್ನ ಬಳಸದೆ ತಯಾರಿಸುವಂತ ಕೃತಕ ಪನ್ನೀರನ್ನ ಬ್ಯಾನ್ ಮಾಡಿ ಈಗ ಆದೇಶವನ್ನ ಹೊರಡಿಸಲಾಗಿದೆ. ಕೃತಕ ಪನ್ನೀರ್ ಮಾರಾಟ ಮಾಡೋರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ಇದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಈಗ ಕರ್ನಾಟಕದಲ್ಲೂ ಕೂಡ ಕೃತಕ ಪನ್ನೀರ್ ಬ್ಯಾನ್ ಮಾಡಲಾಗಿದೆ. ಹಾಲನ್ನ ಬಳಸದೆ ಪನ್ನೀರನ್ನ ರೆಡಿ ಮಾಡುವಂತಹ ವಿಚಾರ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕೃತಕ ಪನ್ನೀರ್ ಬಳಕೆಗೆ ನಿಷೇಧವನ್ನ ಹೇರಲಾಗಿದೆ. ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬಹಳ ಕಡಿಮೆ. ಎಲ್ಲಿ ಪನ್ನೀರ್ಗೆ ವೆಜಿಟೇರಿಯನ್ ಎಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲಿ ನಾವು ಭಾಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಅನ್ನೋಲಕ್ಕೆ ಏನು ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಭಾಳ ಕಡಿಮೆ. ಆದರೂ ಕೂಡ ನಾವು ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಅಲ್ಲಿ ತಯಾರು ಮಾಡ್ತಾಯಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಳಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತು ಕೃತಕ ಎಲ್ಲೋ ಬ್ಯಾನೆ, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯೋ ಅದೆಲ್ಲ ಕೂಡ ಆಟೋಮೆಟಿಕ್ಸ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ ISD ನೋಟಿಸ್ ಬರಬೇಕಂತ ಇಲ್ಲ. ಒಂದು ವರ್ಷ ಪನ್ನೀರ್ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರೋದು. ನಮ್ಮ ಹೋಟೆಲ್ನಲ್ಲಿ ಉತ್ತಮ ಕಂಪನಿ ಪನ್ನೀರನ್ನ ಬಳಸ್ತೀವಿ ಅಂತ ಕದಂಬ ಹೋಟೆಲ್ ಮ್ಯಾನೇಜರ್ ನಾಗರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಂದಿನಿ ಕಂಪನಿಯ ಪನ್ನೀರನ್ನೇ ಬಳಸ್ತೀವಿ ಅಂತ ಹೇಳಿದ್ದಾರೆ. ಶುಚಿತ್ವವನ್ನ ಕಾಪಾಡಿಕೊಂಡಿದ್ದೀವಿ ಅಂತ ಹೋಟೆಲ್ ಮ್ಯಾನೇಜರ್ ಹೇಳಿದ್ದಾರೆ. ಗುಣಮಟ್ಟ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮದೆಲ್ಲ ಬ್ರ್ಯಾಂಡೆಡ್. ಈಗ ನೀವು ಒಳಗಡೆ ಬಂದರೂ ಕೂಡ ನಾನು ತೋರಿಸ್ತೇನೆ. ನಾವು ನಂದಿನಿ ಎಲ್ಲದನ್ನು ಯೂಸ್ ಮಾಡ್ತಾ ಇದ್ದೀವಿ. ನಮ್ಮದೆಲ್ಲ ಓಪನ್ ನೋಡ್ಬೋದು, ನೀವು ಬೇಕಾದರೂ ಕೂಡ ಬಂದು. ನಾವು ಬೇರೆ ಕಡೆ ಎಲ್ಲ ತಗೊಳ್ಳೋದಿಲ್ಲ. ಒಂದೇ ಕಡೆ ಹಾಲು ಎಲ್ಲಿ ಪರ್ಚೇಸ್ ಮಾಡ್ತೀವಿ ನಂದಿನಿ, ಅಲ್ಲಿ ಪರ್ಚೇಸ್ ಮಾಡ್ತೀವಿ. ಅಲ್ಲಿ ಡೂಪ್ಲಿಕೇಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೊಂದು ಅಂದ್ಕೊಂಡಿದ್ದೀವಿ. ನಾವು ಮಿಲ್ಕಿ ಮಿಸ್ಟೇ ಅಂತ ನಂದಿನಿ ಅವ್ರ ಗ್ರೂಪ್ ಬಾರಿಸ್ತೀವಿ. ಪ್ರತಿಯೊಂದು ಅವ್ರದ್ದೇ. ನಾವು ಎಲ್ಲದೂ ಕೂಡ ಒಳ್ಳೆ ಬ್ರ್ಯಾಂಡೆಡ್. ನಾವು ಈ ಟೋಟಲಿ ನಮ್ಮಲ್ಲಿ ಏನು ಐಟಮ್ಸ್ ಬರುತ್ತೋ ಎಲ್ಲವೂ ಕೂಡ ನಾವು ಬ್ರ್ಯಾಂಡೆಡ್ ಒಳ್ಳೆ ಕಡೆ ತರಿಸ್ತೀವಿ. ಚೆನ್ನಾಗಿದೆ. ನಾವು ಓಪನ್ ಮಾರ್ಕೆಟ್ ಬೇಗ ತೋರಿಸಬೇಕಾದ್ರೆ ಅವ್ರಿಗೆ ಗ್ರಾಹಕರಿಗೆ ನಾವು ವ್ಯವಹಾರ ಮಾಡ್ತೀವಿ. ಅಷ್ಟು ಪ್ರಾಂಪ್ಟ್ ಆಗಿದ್ದೀವಿ. ಆ ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಶುಚಿತ್ವ ವಿಷಯದಲ್ಲಿ ನಾವು ಕದಂಬದವ್ರು ಬಿಟ್ಕೊಡೋದಿಲ್ಲ. ನೀವು ಯಾಕಂದರೆ ಯಾರು ಡೌಟ್ ಇದ್ದರೆ ಕರ್ಕೊಂಡು ಹೋಗ್ತೀವಿ ಒಳಗಡೆ. ಇಲ್ಲಿಗೆ ನಿಲ್ಲಿ ಹಾಗೆಲ್ಲ ಇಲ್ಲ. ಯಾಕಂದ್ರೆ ಹೌದು, ಅಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದೆ ನಾವು ನಂದಿನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.